ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಕಸ್ತೂರಿ ತಿಲಕದಿ ಹೊಳೆವಲಲಾಟ, ಶಿಸ್ತಿಲಿ ಕೊಳಲವುದುವವೋರೆ ನೋಟ, ಕೌಸ್ತುಭ ಎಡಬಲರಲ್ಲಿ ಓಲ್ಯಾಟ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಮಘಮಗಿಸುವ ಸೊಬಗಿನ ಸುಳಿಗುರುಳು, ಮಘಮಗಿಸುವ ಸೊಬಗಿನ ಸುಳಿಗುರುಳು, ಚಿಗುರು ತುಳಸಿವನ ಮಾಲೆಯ ಕೊರಳು, ಬಗೆ ಬಗೆ ಹೊನ್ನ ಮುದ್ರಿಕೆ ಇಟ್ಟ ಪೆರಳು, ಸೊಬಗಿನ ನಾಭಿಯ ತಾವರೆಯರಳು. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಉಡುದಾರ ವಡ್ಯಾಣ ಸಕಲಾಭರಣ, ಉಡುದಾರ ವಡ್ಯಾಣ ಸಕಲಾಭರಣ, ಬೆಳಗು ಪೀತಾಂಬರ ಶತರವಿ ಕಿರಣ, ಕಡಗ ಕರಿಬೆಂಡೆ ರಣದಿಟ್ಟ ಚರಣ, ಒಡೆಯ ಪುರಂದರ ವಿಠಲನ ಕರುಣ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ, ನಿಂತಿದ್ದಂತಿದೆ. ಮಂಗಳೂರು ಗ್ರಾಮಾಂತರ ಪ್ರದೇಶದ ಟಿಕೆ ಭಟ್ ಫೇಸ್ಬುಕ್ ಪೇಜಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಶೇಷ ಸ್ವರರಾಗ ಅಭಿಷೇಕ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿರುವವರಿಗೆ ಎಲ್ಲರಿಗೂ ಅಭಿಮಾನಿ ದೇವರುಗಳಿಗೆ ನಾನು ಟಿಕೆ ಭಟ್ ಮಾಡುವ ಮನದಾಳದ ವಂದನೆಗಳು ಹಾಗೂ ಸ್ವಾಗತ ಸುಸ್ವಾಗತ. ನಾನು ಶ್ರೀವತ್ಸ ದೊಡ್ಡಮಾಣಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಫೇಸ್ಬುಕ್ ಲೈವ್ ಕಾರ್ಯಕ್ರಮ ಸ್ವರರಾಗಾಭಿಷೇಕ, ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂಚಿಕೆ. ಆಕ್ಚುಲಿ ಸ್ಪೆಷಲಿ ಅಷ್ಟಮಿ ಇದೆ, ಯಾಕಂದ್ರೆ ಸ್ವಾತಂತ್ರ್ಯದ್ದು ನಿನ್ನೆ ಮತ್ತೆ ಬೆಳಗ್ಗೆ ಹಾಡಿ ಆಗಿದೆ. ಅದು ಒಂದೇ ದಿವಸ ಎರಡು ಕೂಡ ಹಬ್ಬ ಬಂದದಕ್ಕೆ. ಸ್ವಾತಂತ್ರ್ಯಕ್ಕೆ ನಾನು ಆಗ್ಲೇ ವಂದೇ ಮಾತರಂ ಹಾಡಿದ್ದೇವೆ, ಸರ್ ಕೂಡ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ. ಆಮೇಲೆ ನಿನ್ನೆ ಕೆಲವು ಎಪಿಸೋಡ್ ಅಲ್ಲಿ, ನಮ್ಮ ರೆಗ್ಯುಲರ್ ಎಪಿಸೋಡ್ ಅಲ್ಲಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ಗೀತೆಗಳನ್ನೇ ಹಾಡಿದ್ದೇವೆ. ಇದು ಜನ್ಮಾಷ್ಟಮಿ ಸ್ಪೆಷಲ್ ಕೃಷ್ಣನ ಹಾಡುಗಳನ್ನೇ ಕೇಳಿ ಸ್ವಾತಂತ್ರ್ಯದ ಮಾಡಿ ಆಗಿದೆ. ಹಾಗೆ ಮೊದಲ ಅಭಿಮಾನಿ ದೇವರು ಉಷಾಕುಮಾರಿ ಅವರು ನಮಸ್ಕಾರ, ಸ್ವಾಗತ. ಎರಡನೇವರು ಕೃಷ್ಣಪ್ಪಣ್ಣ ಅವರು ನಮಸ್ಕಾರ. ಮೂರನೇವರು ಬೆಂಗಳೂರಿಂದ ದೀಪಕ್
ಇವತ್ತು ಸ್ವಲ್ಪ ಅಷ್ಟಮಿಯಲ್ಲಿ ಬಿಸಿ ಇರ್ತಾರೆ, ಆದ್ರೂ ಬಂದಿದ್ದಾರೆ. ನಾಲ್ಕನೇವರು ಉಡುಪಿಯ ಕಂಚನ ಕಂಠದ ಗಾಯಕರಾದ ದಿನೇಶ್ ಕಾಮತ್ ಅವರು. ನಮಸ್ಕಾರ, ಸ್ವಾಗತ. ಐದನೇವರು ವೆಂಕಟರಮಣ ಭಟ್ರು. ಸ್ವಾಗತ. ಹಾಗೆ ಪ್ರಕಾಶ್ ಭಟ್ಟಾಜಿ ಬಂದಿದ್ದಾರೆ. ನಮಸ್ಕಾರ. ಗಣರಾಜ್ ಭಟ್ರು ಬಂದಿದ್ದಾರೆ. ಸ್ವಾಗತ. ಹಾಗೆ ನಮ್ಮ ಬದಿಯಡ್ಕದಲ್ಲಿ ಅಷ್ಟಮಿ ಬರುವ ತಿಂಗಳು ಅಲ್ಲಿ ಬಹುಶಃ ಮುಂದೆ ಹಾಕಿದ್ದಾರೆ. ಚೌತಿ ಆದ ಮೇಲೆ, ಚೌತಿ 27ಕ್ಕೆ ಬರ್ತದೆ. 27 ಬಹುಶಃ ಉಡುಪಿಯಲ್ಲಿ ಯಾವಾಗ ಗೊತ್ತಿಲ್ಲ. ಉಡುಪಿಯಲ್ಲಿ ನಾಳೆ ಅಂತಲ್ಲ, ನಾಳೆ ಅಂತ ನೋಡಿದಾಗ ಆಯ್ತು. ಇವತ್ತು ರಾತ್ರಿ ವಿಟ್ಲಪಿಂಡಿ ಮೋಸ್ಟ್ಲಿ ನಂತರ ಇರಬೇಕು. ಅಷ್ಟಮಿಯೇಳು ಅರ್ಧ ರಾತ್ರಿ ಎಲ್ಲಿ ಜನಿಸಿದೆ. ಇವತ್ತು ರಾತ್ರಿ ಅರ್ಧ ರಾತ್ರಿಯಲ್ಲಿ ಕೃಷ್ಣ ಜನಿಸಿದ್ದಾನೆ ಅಂತ ನಮ್ಮ ನಂಬಿಕೆ. ಏನು ಅವರಿಗೆ ಬೇಕಾದಾಗೆ ಕೆಲವು ಅಡ್ಜಸ್ಟ್ಮೆಂಟ್ ಮಾಡಿಕೊಡುತ್ತೇನೆ. ಅಂದ್ರೆ ಅದು ಇದು ಸಿಂಹ ಮಾಸದಲ್ಲಿ ಬರಬೇಕಾಗಿ ಇದು ಇರಬಹುದು. ಸರಸ್ವತಿ ಅಕ್ಕ ಜಾಯಿನ್ ಆಗಿದ್ದಾರೆ. ನಮಸ್ಕಾರ. ಹಾಗೆ ಇದೇ ನಾಡು ಇದೇ ಭಾಷೆ ದೀಪಕ್, ಅದು ಇವತ್ತು ಅಷ್ಟಮಿ ಸ್ಪೆಷಲ್ ಅಕ್ಕ. ಹಾಗೆ ಕೃಷ್ಣಪ್ಪನವರು, ಹಾಯ್ ಸರ್, ನಮಸ್ತೆ. ಇಬ್ಬರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನನ್ನ ಆರಾಧ್ಯ ದೇವರು ಶ್ರೀಹರಿಯ ಈ ಭಕ್ತಿ ಗೀತೆಯನ್ನು ಎಷ್ಟು ಕೇಳಿದರೂ ಸಾಕಾಗಲ್ಲ. ಕೃಷ್ಣ ಪರಮಾತ್ಮ ಕಣ್ಣ ಮುಂದೆನೇ ಬಂದ ಹಾಗಾಯಿತು. ತುಂಬಾ ಚೆನ್ನಾಗಿ ಆಡಿದಿರಿ. ಮೂಲ ಗಾಯಕರು ವಿದ್ಯಾಭೂಷಣರು. ನನ್ನ ಫೇವರೇಟ್ ಸಾಂಗ್ ಎಲ್ಲ ಕೃಷ್ಣನ, ನಂದಗೋಪನಂದನ ಕೃಷ್ಣಮಣ್ಣ ಕೇಳಿದ್ದಾರೆ, ಹಾಡ್ತೇನೆ. ಎಲ್ಲ ಕೃಷ್ಣನ ಹಾಡುಗಳು ಇವತ್ತು. ಶಾಂತಾದೇವಿ ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಅಕ್ಕ. ಎಸ್, ಈಗ ಸರ್ ಹಾಡ್ತಾರೆ. ನಾನೊಂದು ಭಜನೆ ಹಾಡ್ತೇನೆ ಈಗ. ಹರಿಸುಂದರ ನಂದ ಮುಕುಂದ ಅಂತ. ಹಾಗೆ ಟೀಚರ್ ಅಮ್ಮ ಜಾಯಿನ್ ಆಗಿದ್ದಾರೆ ಪೆರ್ಲರಿಂದ. ವೆಲ್ಕಮ್ ಟೀಚರ್ ಅಮ್ಮ. ಸ್ವಾಗತ. हरिसुंदर नंद मुकुंद हरि नारायण हरि ओम. 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 हरि केशव हरि गोविंद हरि नारायण हरि ओम. हरि केशव हरि गोविंद हरि नारायण हरि ओम. हरि सुंदर नंद मुकुंद हरि नारायण हरि ओम. हरि सुंदर नंद मुकुंद हरि नारायण हरि ओम. हरि केशव हरि गोविंद हरि नारायण हरि ओम. हरि केशव हरि गोविंद हरि नारायण हरि ओम. हरि सुंदर नंद मुकुंद हरि नारायण हरि ओम. हरि सुंदर नंद मुकुंद हरि नारायण हरि ओम. वनमाली मुरलीधारी गोवर्धन गिरिवरधारी. वनमाली मुरलीधारी गोवर्धन गिरिवरधारी. वनमाली मुरलीधारी गोवर्धन गिरिवरधारी. वनमाली मुरलीधारी गोवर्धन गिरिवरधारी. नित नित कर माखन चोरी गोपी मनहारी. नित नित कर माखन चोरी गोपी मनहारी. आओ रे गाओ रे गोकुल के प्यारे. आओ रे कान्हा रे गोकुल के प्यारे. आओ
रे नाचो रे रास रचाओ रे आओ रे नाचो रे रास रचाओ रे हरि सुंदर नंद मुकुंद हरि नारायण हरि ओम हरि सुंदर नंद मुकुंद हरि नारायण हरि ओम हरि केशव हरि गोविंद हरि नारायण हरि ओम हरि केशव हरि गोविंद हरि नारायण हरि ओम हरि सुंदर नंद मुकुंद हरि नारायण हरि ओम हरि सुंदर नंद मुकुंद हरि नारायण हरि ओम हरि सुंदर नंद मुकुंद हरि नारायण हरि ओम हे मोर मुकुट गिरधारी कान्हा पीताम्बर धारी 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 गोपियन संग रास रचाए मोहन मुरलीधारी गोपियन संग रास रचाए मोहन मुरलीधारी आओ रे मोहन गिरधारी आओ रे कान्हा रे हे कृष्ण मुरारी आओ रे नाचो रे रास रचाओ रे आओ रे नाचो रे रास रचाओ रे हरि सुंदर नंद मुकुंद हरि नारायण हरि ओम हरि सुंदर नंद मुकुंद हरि नारायण हरि ओम हरि केशव हरि गोविंद हरि नारायण हरि ओम हरि केशव हरि गोविंद हरि नारायण हरि ओम हरि सुंदर नंद मुकुंद 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 हरि नारायण हरि ओम ನಾನು ಮೊದಲ ಬಾರಿ ಕೇಳ್ತಾ ಇರುವ ಹಾಡು ಸರ್ ಹೇಳುವಾಗ್ಲೇ ನಾನು ಅಲ್ಲಿ ಪಿಕಪ್ ಮಾಡಿಕೊಂಡದ್ದು ನಾನು ಕೇಳಲೇ ಇಲ್ಲ ಈ ಹಾಡು ಆದ್ರೆ ಏನೋ ಒಂದು ಬೇರೆ ಲೋಕಕ್ಕೆ ಕೊಂಡೋಗ್ತದೆ ಅದ್ರ ಕರೋಕೆ ಮಾತ್ರ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ ಅದು ನನಗೆ ಅದು ಯೂಟ್ಯೂಬ್ ಅಲ್ಲಿ ಸರಿ ಅದು ಸ್ವಲ್ಪ ಅಂದ್ರೆ ಅದರದ್ದು ಒರಿಜಿನಲ್ ಕರೋಕೆ ಅಲ್ಲ ಅದು ಆಕ್ಚುಲಿ ಅದು ರಿಪಿಟೇಷನ್ ಒರಿಜಿನಲ್ ಸಾಂಗ್ ಇಂದ ವಾಯ್ಸ್ ಡಿಲೀಟ್ ಮಾಡಿದ್ದಾರೆ ಅಷ್ಟೇ ಸ್ವಲ್ಪ ಕಡೆ ಕರೋಕೆ ಸಮಸ್ಯೆ ಅದು ನಮ್ಮ ಸಮಸ್ಯೆ ಅಲ್ಲ ಆದ್ರೆ ಅದ್ಭುತವಾದ ಹಾಡು ಮಾತ್ರ ಯಾರೊಂದು ಒಂದು ಮಂತ್ರಮುಗ್ಧವಾಗಿ ಫಾರ್ ದ ಫಸ್ಟ್ ಟೈಮ್ ನೀವು ಕೂಡ ಹಾಡಿದ್ದು ಮೊದಲ ನಾನು ಮತ್ತೆ ವೈಷ್ಣವಿ ಹಾಡಿದ್ವಿ ಎಸ್ ಹಾ ಇದು ಯೋಗದ ಹಾಡು ಅದು ಅದಲ್ಲ ಇನ್ನೊಂದು ಇದು ಭಜನೆ ಎಸ್ ಇದು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಉಂಟು ನಾನು ಮತ್ತೆ ನನ್ನ ಮಗಳು ರಮೇಶ್ವರಿ ಅಂತ ಇಬ್ಬರು ಸೇರಿ ಹಾಡಿದ್ದು ಯೂಟ್ಯೂಬ್ ಅಲ್ಲಿ ಉಂಟು ಎಸ್ ನಮ್ಮ ಭಗವಾನ್ ಕೃಷ್ಣ ಭಜನೆ ಪ್ರಿಯ ಮತ್ತೆ ನೃತ್ಯ ಪ್ರಿಯ ಅದು ಗೊತ್ತಿರೋ ವಿಷಯ ಎಲ್ಲಾ ದೇವರುಗಳನ್ನು ಪೂಜಿಸುವಂತಹ ಒಂದು ಸುಲಭದ ಮಾರ್ಗ ಅಂದ್ರೆ ಭಜನೆ ಅನ್ನುವ ಮಾರ್ಗ ಅಂದ್ರೆ ಭಜನೆಯನ್ನು ಯಾರು ಬೇಕಾದ್ರೂ ಮಾಡಬಹುದು ಅದಕ್ಕೆ ಮಂತ್ರ ಬರಬೇಕು ಮತ್ತೊಂದು ಬರಬೇಕು ಅದು ಇದು ಯಾವುದೂ ಇಲ್ಲ ಇಡೀ ದೇವರನ್ನು ಪೂಜಿಸುವಂತಹ ಒಂದು ಮಾರ್ಗ ಅಂದ್ರೆ
ಸಂಗೀತಮಯವಾದ ಭಜನೆಯ ಮೂಲಕ ಅಂತ. ಭಕ್ತಿ ಭಕ್ತಿ ಖಂಡಿತ. ಹೌದು. ನಾರಾಯಣ ಭಟ್ ಬಿ ಅವರು ಜಾಯ್ನ್ ಆಗಿದ್ದಾರೆ, ಕಾಟುಕೆಯಿಂದ ಸೂಪರ್ ಹೇಳಿದ್ದಾರೆ. ಸ್ವಾಗತ. ದೀಪರಾಘವೇಂದ್ರ ಅವರು ಕೂಡ ಸೂಪರ್ ಹೇಳಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾರಾಯಣ ಭಟ್ರು ಫ್ಲವರ್ ಗೊಂಚಲೆ ಕೊಟ್ಟಿದ್ದಾರೆ. ಸಾಯಿ ಚಿನ್ಮಯ ಅವರು ಜಾಯ್ನ್ ಆಗಿದ್ದಾರೆ. ಸ್ವಾಗತ. ಅವರಿಗೆ ಕೃಷ್ಣನ ಹಾಡುಗಳು ಸ್ವಲ್ಪ ಅವರ ಮನೆಯಲ್ಲಿ ಪೂಜೆ ಕೂಡ ಇದೆ, ಇಲ್ಲಂದ್ರೆ ಬರ್ತಿದ್ರು. ಹೌದು, ಹೇಳಿದ್ರು. ಜನ್ಮಾಷ್ಟಮಿ ಶುಭಾಶಯಗಳು ಹೇಳಿದ್ದಾರೆ. ಗಣರಾಜ ಭಟ್ರು ಕಂಡು ಕಂಡು ನೀ ಅನ್ನ ಕೇಳಿದ್ದಾರೆ. ಅದರ ಕರೋಕೆ ಸ್ವಲ್ಪ ನೋಡಿ, ಇವತ್ತು ಕೃಷ್ಣ ಅಂತ ಬೇಕಾದಷ್ಟು ಹಾಡ್ತೇವೆ ಸರ್. ನಿಮ್ಮ ರಿಕ್ವೆಸ್ಟ್ ಅಲ್ಲದಿದ್ರು ಅದು ಖಂಡಿತ ಎಲ್ಲರಿಗೂ ಇಷ್ಟ. ವಿದ್ಯಾಭೂಷಣರ ಕೆಲವು ಹಾಡುಗಳನ್ನು ಹಾಡ್ತೇನೆ, ಜಾನಕಿ ಅಮ್ಮಂದು ಎಲ್ಲ ಕೆಲವು ಹಾಡ್ತೇನೆ. ಹೌದು. ಎಸ್ ವೆಂಕಟರಮಣ ಭಟ್ರು ಸೂಪರ್ ಹೇಳಿದ್ದಾರೆ. ದಿನೇಶ್ ಕಾಮತ್ ಅವರು ಸೂಪರ್ ಹೇಳಿದ್ದಾರೆ. ಪ್ರಕಾಶ್ ಭಟ್ಟಾಜಿ ಗೋಪಿ ಲೋಲ ಹೇ ಗೋಪಾಲ ಅದು ಕರೋಕೆ ಇಲ್ಲ ಸರ್. ಗೋಪಾಲ ಕೃಷ್ಣ ಎಷ್ಟೋ ಹಾಡುಗಳು, ಒಳ್ಳೊಳ್ಳೆ ಹಾಡುಗಳು ಇದೆ, ಕರೋಕೆ ಅವೈಲೇಬಿಲಿಟಿ ಇಲ್ಲ. ಕೆಲವು ಕ್ಲಾರಿಟಿ ಇಲ್ಲದ ಕರೋಕೆ ಹೇಳಿದ ಹಾಡ್ಲಿಕ್ಕೆ ಅಲರ್ಜಿ ಆಗ್ತದೆ, ಅದಕ್ಕೋಸ್ಕರ ಅದನ್ನು ನಾವು ಸ್ಕಿಪ್ ಮಾಡ್ತೇವೆ, ಕ್ಷಮೆ ಇರಲಿ. ಕಷ್ಟ ಆಗ್ತದೆ. ಹೇ ಗೋಪಾಲ ಪಿಸುಶೀಲಮ್ಮ ಹಾಡಿರುವುದು. ಗೋಪಿಲೋಲ ಹೇ ಗೋಪಾಲ. ಹೌದು. ಸಾಯಿ ಚಿನ್ಮಯವರು ಪಿಳ್ಳಂಗೋಬಿಯ ರೆಡಿ ಇದೆ, ನಾನು ನೋಡಿದ್ದೇನೆ ಆಗ್ಲೇ. ನೆಕ್ಸ್ಟ್ ಅದಕ್ಕೆ ಬರ್ತೇನೆ, ನನ್ನ ಫೇವರೇಟ್ ಹಾಡದು. ಹಾಗೆ ರವಿ ವೆಂಕಟೋಡ್ ಜಾಯ್ನ್ ಆಗಿದ್ದಾರೆ. ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಶಸ್ ಹೇಳಿದ್ದಾರೆ. ನಿಮಗೂ ಸಹ ಅವರಿಗೆ ಇವತ್ತು ರಜೆ. ಎಸ್, ಮನೆ ಸಿಕ್ಕಿದ್ದಾರೆ. ಎಸ್, ವೆಲ್ಕಮ್ ಸರ್. ಹಿಳ್ಳೆ ಮನೆ ನಾರಾಯಣ ಭಟ್ರು ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು. ಇಂದಿನ ಕಾರ್ಯಕ್ರಮಕ್ಕೆ ಶುಭ ಕೋರುವ ನಿಮ್ಮವನೇ ಆದ ಹಿಳ್ಳೆ ಮನೆ ನಾರಾಯಣ ಭಟ್, ಹಿಳ್ಳೆ ನಾಮ ಕಾವ್ಯನಾಮ. ನಮಸ್ಕಾರ, ಸ್ವಾಗತ ಸರ್. ಆಗ ಅವರು ಒಂದು ನುಡಿಮುತ್ತು ಹಾಕಿದ್ದಾರೆ, ಅದಕ್ಕೆ ನಮ್ಮ ಗುರೂಜಿ ಅವರು ತುಂಬಾ ಅರ್ಥಗರ್ಭಿತವಾದ ಮಾತುಗಳು ಅಂತ ಕಮೆಂಟ್ ಹಾಕಿದ್ದಾರೆ, ನೋಡಿದ್ದೇನೆ ನಾನು. ಪ್ರಕಾಶ್ ಪಟೇಜ್ ಅವರು ನೈಸ್ ಹೇಳಿದ್ದಾರೆ. ಸರಸ್ವತಿ ಅಕ್ಕ ಸುಂದರ ಭಕ್ತಿ ಗೀತೆ ಹೇಳಿದ್ದಾರೆ. ಅವರು ಗಾವರು ಗೋಕುಲಕ್ಕೆ ಪ್ಯಾರೆ ಅವರೇ ಇದೆಯಾ, ಅದರದ್ದೇ ಲೈವ್ ಲೈನ್ಸ್ ಹಾಕಿದ್ದಾರೆ. ಎಸ್, ಚಿನ್ಮಯ್ ಅವರು ಹಾಕಿದ್ದಾರೆ. ಆಹಾ, ನಾನೆಲ್ಲೋ ಭಜನಾ ಮಂದಿರದಲ್ಲಿ ಇದ್ದ ಹಾಗೆ ಅನಿಸುತ್ತದೆ, ನಿಮ್ಮ ಭಕ್ತಿ ಗೀತೆ ಕೇಳಿ ನಡೆದಾಡೋಣ ಅನಿಸುತ್ತದೆ. ಜೈ ಕೃಷ್ಣ ಭಗವಾನ್ ಅಂತ ಕೃಷ್ಣಬಣ್ಣ ಹೇಳಿದ್ದಾರೆ. ನಂದಗೋಕುಲ ಇದೆ, ಯಾವ್ದು ನಂದಗೋಪನಂದನ. ಇವತ್ತು ಲಲಿತಕ್ಕೆ ಯಾಕೋ ಅವರು 8 ಗಂಟೆ ತಿಳ್ಕೊಂಡ್ರ ಅಂತ. ರವಿಶಂಕರ್ ಗುರೂಜಿ ಅವರ ಅನುಯಾಯಿಗಳು ಪ್ರಾರ್ಥನೆಗಳಲ್ಲಿ ಸುಪ್ರಸಿದ್ಧ ಹಾಡು ಕೃಷ್ಣಂದು. ಎಸ್, ಬಟ್ ಆವಾಗ ನೋಡಿ ನೆನೆದವರ ಮನದಲ್ಲಿ ಲಲಿತಕ್ಕೆ ಆಗಮಿಸಿದ್ರು. ಬಟ್ ಸರ್, ಶ್ರೀಫ್ ಸರ್ ಇಬ್ಬರಿಗೂ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ನಾನು ಹೇಳಿದ್ದು ಅವರು ಬಂದದ್ದು. ಶಾಂತಾದೇವಿ ಅವರು ಶ್ರೀಕೃಷ್ಣ ಜನಿಸಿದ ಧರೆಯಲ್ಲಿ, ಅದರದ್ದು ಕೂಡ ಕರೋಕೆ ಸರಿ ಇಲ್ಲಮ್ಮ. ಗಾಢಾಂಧಕಾರದ ಇರುಳಲ್ಲಿ ಕಾರ್ಮೋಡ ನೀರಾದ ವೇಳೆಯಲ್ಲಿ ಶ್ರೀಕೃಷ್ಣ ಜನಿಸಿದ ಧರೆಯಲ್ಲಿ ದೇವಕಿ ಇರುವಾಗ ಸೆರೆಯಲ್ಲಿ ತಂದೆಯು ಕಣ್ಣೀರ ಕಡಲಲ್ಲಿ ಮಾವನು ಕಾವಲು ಹಾದಿಯಲಿ ಶ್ರೀಕೃಷ್ಣ ನಾನು ಆಗ ಸರ್ ಹತ್ರ ಹೇಳಿದ್ದೇನೆ, ಇವತ್ತು ಅದನ್ನು ರಿಕ್ವೆಸ್ಟ್ ಮಾಡಿಯೇ ಮಾಡ್ತಾರೆ ನೋಡಿ. ಪ್ರಕಾಶ್ ಭಟ್ಟಾಜಿ ಅವರು ಕೂಡ ಕೇಳಿದ್ರು, ಕರೋಕೆ ಸರಿ ಇಲ್ಲ, ನಾನು ಹೀಗೆ ಹಾಡಿದ್ದೆ, ಅದಕ್ಕೆ ಅದು ಕ್ಲಾರಿಟಿ ಇಲ್ಲದೆ ನಮಗೆ ಹಾಡ್ಲಿಕ್ಕೆ ಅಲರ್ಜಿ ಆಗ್ತದೆ. ಓಕೆ, ಸಾಯಿ ಚಿನ್ಮಯ ಅವರ ಫೇವರೇಟ್ ಹಾಡಂತೆ ಇದು. ಸುಧಾ ರಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸರ್. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮಗೂ ಸರ್. ಹಾಗೆ ಕೃಷ್ಣ ಕೃಪೆ ಮಾಡುವ ಕಣ್ಣ ಮುಂದಾಡು, ಅದು ನೋಡೋಣ, ಕರೋಕೆ ಇರುವುದು ಕಷ್ಟ ಸರ್. ಶ್ರೀಕೃಷ್ಣ ಜನಿಸಿದ್ದಾರೆ, ಪ್ರಕಾಶ್ ಭಟ್ಟಾಜಿ ಅವರು ಕೇಳಿದ್ದಾರೆ, ಕರೋಕೆಯ ಸಮಸ್ಯೆ ಇದೆ ಸರ್. ಈಗ ನಿಮ್ಗೆಲ್ಲರಿಗೂ ಇಷ್ಟವಾಗುವಂತ ಒಂದು ಹಾಡು ವಿದ್ಯಾಭೂಷಣರ ಹಾಡು. ಸಾಯಿ ಚಿನ್ಮಯಿ ಅವರು ರಿಕ್ವೆಸ್ಟ್ ಮಾಡಿದ್ರು, ನನ್ನ ಲಿಸ್ಟ್ ಅಲ್ಲಿ ಕೂಡ ಇತ್ತು. ಶುಭಶ್ರೀ ಬೆಳ್ಳಾರೆ ಜಾಯ್ನ್ ಆಗಿದ್ದಾರೆ, ಸ್ವಾಗತ. ನಂದಲ್ಲಿ ಬರಲಿಲ್ಲ ಕಮೆಂಟ್, ಇನ್ನು ಕೂಡ ವಾಚಿಂಗ್ ಅಲ್ಲಿ ಇರಬೇಕು. ವೆಲ್ಕಮ್. ಎಸ್, ಎಲ್ಲರೂ ಇಷ್ಟಪಡುವ ಹಾಡು ಪಿಳ್ಳಂಗೋವಿಯ. ಎಸ್ ಸರಿ. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ರಂಗನ
ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚಿಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲರಿಲ್ಲವೆಂದು ಬಲ್ಲ ಜಾಣರೆ ಎಲ್ಲಿ ನೋಡಿದರಲ್ಲಿ ತಾನಿಲ್ಲರಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚಿಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ನಂದ ಗೋಪನ ಮಂದಿರಂಗಳ ಸಂದುಗುಂದಿನಲಿ ನಂದ ಗೋಪನ ಮಂದಿರಂಗಳ ಸಂದುಗುಂದಿನಲಿ ಚಂದ ಚಂದದ ಗೋಪಬಾಲರ ವೃಂದ ವೃಂದದಲ್ಲಿ ಚಂದ ಚಂದದ ಗೋಪಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದ ಕಳ ಚಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚಿಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಅಚಂಡದ ಆಚೆ ಈಚೆಯಲಿ ಈ ಚರಾಚರದೊಳಗೆ ಅಚಂಡದ ಆಚೆ ಈಚೆಯಲಿ ಕೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ಕೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ಬೀಚುಕೊಂಡದ ಪುರಂದರ ವಿಠಲನ ರೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚಿಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲರಿಲ್ಲವೆಂದು ಬಲ್ಲ ಜಾಡರೆ ಪಿಳ್ಳಂಗೋವಿಯ ಚಿಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಚೆನ್ನಾಗಿ ಬಂತು. ಪುರಂದರದಾಸರ ರಚನೆ. ಹಾ. ವಿದ್ಯಾಭೂಷಣರು ಸುಬ್ರಹ್ಮಣ್ಯ ಸ್ವಾಮೀಜಿ ಅನ್ನುವ ಒಬ್ಬರು ಸ್ವಾಮೀಜಿ ಇದ್ದಾರೆ ಅಂತ ಗೊತ್ತಾದ ಈ ಕ್ಯಾಸೆಟ್ ಇದವರ ಮೊದಲ ಹಾ. ನಮ್ಮಮ್ಮ ಶಾರದೆ ಮೊದಲ ಹಾಡು, ಪಿಳ್ಳಂಗೋವಿಯ ಕೊನೆಯ ಹಾಡು. ನಾನು ಎಲ್ಲ PUC ನಲ್ಲಿರ್ಬೇಕಾದ್ರೆ ಬಂದಂತ. ಅವಾಗ ವಿದ್ಯಾಭೂಷಣರು ಇಡೀ ಕರ್ನಾಟಕದ ಮನೆ ಮಾತಾಗಿದ್ರು. ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟ ಹಾಡು. ಬಹಳ ಒಳ್ಳೆಯ ಸ್ವರ, ಶಾಸ್ತ್ರೀಯ. ಅದೇ ನಾನು ಹೇಳಿದೆ ಅಲ್ಲ, ಫಿಲ್ಮ್ ಸಾಂಗ್ ಅಲ್ಲಿ ನಂಗೆ SPB, ಭಕ್ತಿಗೀತೆಗಳಲ್ಲಿ ನನ್ನ ಫೇವರೇಟ್ ಯಾರು ಕೇಳಿದ್ರೆ ವಿದ್ಯಾಭೂಷಣರು. ಬಹಳ ಆಳವಾದ ಸ್ವರ ಮತ್ತೆ ಶಾಸ್ತ್ರೀಯ ಹುಲ್ಲು. ಎಸ್, ಸರಸ್ವತಿ ಸುಂದರ್ ಅವರು ಜಾಯ್ನ್ ಆಗಿದ್ದು ಹಾಗೆ ಹೇಳಿದ್ರು. ನಾನು ರಿಕ್ವೆಸ್ಟ್ ಮಾಡುವ ಅಂತ ಇದ್ದೆ ಅಂತ ಅವರು ಕೇಳುವುದಲ್ಲಿ ಇದ್ರಂತೆ. ಸಾಯಿ ಚಿನ್ಮಯಿ ಅವರು ರಿಕ್ವೆಸ್ಟ್ ಮಾಡಿದ್ರು ಮೊದಲೇ. ನಾನು ಹಾಡ್ತಿದ್ದೆ, ಇದ್ರ ಲಿಸ್ಟ್ ಅಲ್ಲೇ ಇತ್ತು. ಸುಬ್ರಹ್ಮಣ್ಯ ಉಟ್ಟುಕೊಳ್ಳೂರು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಸರ್. ಪಿಳ್ಳಂಗೋವಿಯ ಸೂಪರ್ ಹೇಳಿದ್ದಾರೆ, ವೆಲ್ಕಮ್ ಸರ್. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ಸುಜಾತ ಆರ್ಭಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಅಕ್ಕ. ವೆಂಕಟರಮಣ ಮಠ ಸ್ಟಾರ್ಸ್ ಕೊಟ್ಟಿದ್ದಾರೆ. ಲಲಿತಕ್ಕ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಪ್ರಕಾಶ್ ಪಟೇಲ್ ಸೂಪರ್ ಹೇಳಿದ್ದಾರೆ. ದಿನೇಶ್ ಕಾಮತ್ ಅವರು ಸೂಪರ್ ಹೇಳಿದ್ದಾರೆ. ಘಟನಾ ಜೋಟ್ರ ಆಹಾ ಮತ್ತೊಮ್ಮೆ ಮಗದೊಮ್ಮೆ ಕೇಳಬೇಕೆನಿಸುವಂತಹ ಗಾಯನ
ಇವತ್ತು ನೀವು ರಿಕ್ವೆಸ್ಟ್ ಮಾಡದಿದ್ರು ಕೃಷ್ಣನ ಹಾಡುಗಳೇ ನಿಮಗೆ ಎಲ್ಲ ಇಷ್ಟ ಆಗುವಂತಹ ಹಾಡುಗಳೇ ಇದೆ. ಹೇಮಾ ಪಿ ಶೆಟ್ಟಿ ಅವರು ನಾನು ಬಂದೆ ಬಂದರು, ವೆಲ್ಕಮ್ ಅಕ್ಕ. ಸ್ವಾಗತ. ಅವರಿಗೆ ಇಷ್ಟ ವಿದ್ಯಾಭೂಷಣ ಹಾಡುಗಳಂದ್ರೆ ಸೂಪರ್ ಹಿಟ್ ಸಾಂಗ್ ಆಫ್ ವಿದ್ಯಾಭೂಷಣ ನೈಸ್ಲಿ ಸಂಗ್ ಅಂತ ಸುಬ್ರಹ್ಮಣ್ಯ ಭಟ್ಕಳೂರು ಅವರು ಹೇಳಿದ್ದಾರೆ. ಖಂಡಿತ ಥ್ಯಾಂಕ್ ಯು. ನಂಬರ್ 1 ಸಾಂಗ್ ಇದು. ಹೌದು. ಕೃಷ್ಣಪ್ಪಣ್ಣ ಅವರು ಎಲ್ಲಿ ಭಜನೆ ಇರುವುದೋ ಅಲ್ಲಿ ಖಂಡಿತ ವಿಭಜನೆ ಇಲ್ಲ ಎಂದು ನನ್ನ ನಂಬಿಕೆ. ದೇವರ ಮೇಲೆ ಭಕ್ತಿ ಇದ್ದರೆ ಯಾರು ಬೇಕಾದರೂ ಹಾಡಬಹುದು. ಈ ಗೀತೆಯಂತೂ ಫೆಂಟಾಸ್ಟಿಕ್. ಆ ಕೇಶವನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೃಷ್ಣಪ್ಪಣ್ಣ ಅವರು ಆಶೀರ್ವದಿಸಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಅವರ ರಿಕ್ವೆಸ್ಟ್ ಇದೆ, ನಂದಗೋಪನಂದನ ಹಾಡ್ತೇನೆ ಸ್ವಲ್ಪ. ಮತ್ತೆ ಓಕೆ ಓಕೆ. ಪಾರ್ಥಿ ಪೆರ್ಲ ಟೀಚರ್ ಅಮ್ಮ ಸೂಪರ್ ಹೇಳಿದ್ದಾರೆ. ಶ್ರೀಧರ್ ಭಟ್ ಪೆರ್ಲ ಜಾಯಿನ್ ಆಗಿದ್ದಾರೆ. ಸುಶ್ರಾವ್ಯ ಗಾಯನ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಅವರು ಶಿಕ್ಷಕರು. ಎಸ್, ಅದೇ ಗೊತ್ತು. ಈ ಊರಿನವರೇ. ಎಸ್, ವೆಲ್ಕಮ್ ಸರ್. ಸ್ವಾಗತ. ಸರಸ್ವತಿ ಸುಂದರ್ ಅವರು ಸೊಗಸಾದ ಭಕ್ತಿ ಗೀತೆ, ಥ್ಯಾಂಕ್ ಯು. ನೃತ್ಯ ಭಕ್ತಿ ಗೀತೆ ಅಂದ್ರೆ ಇದಕ್ಕೆ ಎಷ್ಟೋ ಕಡೆ ಕ್ಯಾಸೆಟ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ. ಎಕ್ಸಲೆಂಟ್ ಸಿಂಗಿಂಗ್ ಅಂತ ಹೇಳಿದ್ದಾರೆ. ಕಂಡಿನ ಗೋವಿಂದನ ಹಾಡಿ ಅದರ ಕರೋಕೆ ಇಲ್ಲ ಹೇಮಾ ಪಿ ಶೆಟ್ಟಿ ಮೇಡಮ್. ಬೇರೆ ಇದೆ ನನ್ನ ಹತ್ರ ಮುರಳಿ ಅನಾದವ ಕೇಳಿ, ನಗೊರಲ್ಲು ರಂಗಯ್ಯ, ಆಮೇಲೆ ಕೃಷ್ಣಂದು ಬೇಕಾದಷ್ಟೇ ಇದೆ. ಅಂದ್ರೆ ಇವರು ದಾಸರ ಹಾಡುಗಳು ಹೆಚ್ಚು ಇರುವುದು ಕೃಷ್ಣಂದೇ. MS ಭಟ್ ಮಲ್ಲಿಕಾ ಅವರು ಜಾಯಿನ್ ಆಗಿದ್ದಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಹಾಡು ಇಂಪಾಗಿತ್ತು ಅಂತ ಹೇಳಿದ್ದಾರೆ. ವೆಲ್ಕಮ್ ಅಕ್ಕ. ಎಸ್ ಸರ್. ಇವರು ನರಸಿಂಹ ಭಟ್ ಈ ಸ್ವಾಚಿಗ್ ಅಂತ ಬಂದು ಅವರು ಕೆನರಾ ಬ್ಯಾಂಕಿನ ಅಲ್ಲಿ ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ ಆದವರು, ಪೆರ್ಲದವರೇ. ಈಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಸ್ವಾಗತ. ಎಸ್, ವೆಲ್ಕಮ್ ಸರ್. ವೆಲ್ಕಮ್ ನರಸಿಂಹ ಭಟ್ ಸರ್. ನೀವೊಂದು ಕಮೆಂಟ್ ಹಾಕಿದ್ರೆ ನಿಮ್ಮ ಹೆಸರು ಹೇಳಿ ಆದ್ರೂ ಅಡ್ಡಿ ಇಲ್ಲ. ನನ್ನ ವಾಚಿಂಗ್ ಅಲ್ಲಿ ಪಕ್ಕನೆ ಗೊತ್ತಾಗೋದಿಲ್ಲ. ಒನ್ಸ್ ಅಗೇನ್ ವೆಲ್ಕಮ್ ಸರ್. ಇದು ಸಂತ ತುಕಾರಾಮ್ ಸಿನಿಮಾದ್ದು 63ನೇ ಇಸ್ವಿ. PB ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಚಿ ಸದಾಶಿವ ಬರೆದವರು, ವಿಜಯಭಾಸ್ಕರ್ ಸಂಗೀತ, ಜಯತು ಜಯ ವಿಠಲ. ಇದು ರಾಗ್ ಭೂಪಾಲಿ ಅಂತೆ. ಈಗ ಮೊನ್ನೆ ಹಾಡಿದ್ದೆ. ಜಯತು ಜಯ ವಿಠಲ, ಪಾಂಡುರಂಗ ಪಂಡರಿನಾಥ, ಜಯ ವಿಠಲ. ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದಾರಾಮ. ಜಯತು ಜಯ ವಿಠಲ. ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದಾರಾಮ. ಜಯತು ಜಯ ವಿಠಲ. ಪಾವನಾಂಗ ಪಂಡರಿನಾಥ, ಪಾದ ಸೇವಾ ಪುಣ್ಯವನೀತ. ಪಾವನಾಂಗ ಪಂಡರಿನಾಥ, ಪಾದ ಸೇವಾ ಪುಣ್ಯವನೀತ. ಕರುಣಿಸಿ ಬಾರಯ್ಯ ದರ್ಶನ ತಾರಯ್ಯ, ನೀಯನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಜಯತು ಜಯ ವಿಠಲ. ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದಾರಾಮ. ಜಯತು ಜಯ ವಿಠಲ. ಕನಸು ಮನಸ್ಸಿನ ಜೀವವು ನೀ, ಅಂತರಾತ್ಮನ ಭಾವವು ನೀನೇ. ಕನಸು ಮನಸ್ಸಿನ ಜೀವವು ನೀ, ಅಂತರಾತ್ಮನ ಭಾವವು ನೀನೇ. ಅನ್ಯವು ಇಲ್ಲಯ್ಯ ಎಲ್ಲವೂ ನೀನಯ್ಯ. ತುಕ ಎಂದ ಮಾತಿದಯ್ಯ ಪಾಂಡುರಂಗ
ಹಾಡನ್ನು ಗೊತ್ತಿಲ್ಲ ಅಂತ ಹೇಳುವವರು ಯಾರು ಇರ್ಲಿಕ್ಕಿಲ್ಲ, ಅಷ್ಟು ಜನಪ್ರಿಯ ಹಾಡು. PBS ಅವರ ಜೇನುದನಿಯಲ್ಲಿ ಬಂದ ಹಾಡು, PBA ಎದುರು ಬಂದ ಹಾಗೆ ಆಯಿತು ಅಂತ ಪ್ರಕಾಶ್ ಭಟ್ಟಾಜಿ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಸುಬ್ರಹ್ಮಣ್ಯ ಭಟ್ಕುಳೂರವರು ಮೈ ಫೇವರೇಟ್ ಭಜನ್ ಡ್ಯೂರಿಂಗ್ ಸ್ಕೂಲ್ ಡೇಸ್. ಥ್ಯಾಂಕ್ ಯು. ವೆಲ್ಡನ್ ಶಿವಸ ದೊಡ್ಡಮಾಣಿ ಜಿ ಅಂತ ಹೇಳಿದ್ದಾರೆ ಸುಬ್ರಹ್ಮಣ್ಯ ಭಟ್ಕುಳೂರವರು. ವೆಂಕಟರಮಣ ಭಟ್ ಸೂಪರ್ ಹೇಳಿದ್ದಾರೆ. ಲಲಿತಕ್ಕೆ ಈತನೀಗ ವಾಸುದೇವನು ಅದು ಕರೋಕೆ ಇಲ್ಲಮ್ಮ, ನೋಡೋಣ ಮುಂದೆ. ಶಿವಸ ಸರ್ ಸೂಪರ್ ಹೇಳಿದ್ದಾರೆ. ಈತನೀಗ ವಾಸುದೇವನ್ ನಿಮ್ಮ ಇದರಲ್ಲಿ ಇದೆ ಅಲ್ಲ, ಸರಿ ಅದು ಸ್ವಲ್ಪ ಮಾತಾಡ್ತಾರೆ. ಲಲಿತಕ್ಕೆ ಅವರು ಸ್ವಲ್ಪ ಬಿಸಿ ಇದ್ದಾರೆ ಅಂತ, ವರಮಹಾಲಕ್ಷ್ಮಿ ಹಬ್ಬ ಇವತ್ತಿದೆ ಅಂತ ಅವರಲ್ಲಿ. ಅಡ್ಡಿ ಇಲ್ಲಮ್ಮ, ನೀವು ರೆಕಾರ್ಡೆಡ್ ವಿಡಿಯೋ ನೋಡಿ. ಸರಿ. ಚಂದ್ರಶೇಖರ್ ಪಾತೂರ್ ಅವರು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಸರ್. ಹಾಗೆ ಸರಸ್ವತಿ ಸುಂದರ್ ಅವರು ಅಂದಿನ ಫೇಮಸ್ ಭಕ್ತಿಗೀತೆ ಸೊಗಸಾಗಿ ಹಾಡಿದ್ದಾರೆ ರೇಡಿಯೋ ಕಾಲದಲ್ಲಿ ಅಂತೂ ಜನಪ್ರಿಯ ಹಾಡು. ಪ್ರಿಯಾ ಫರ್ನಿಚರ್ ಜಾಯ್ನ್ ಆಗಿದ್ದಾರೆ, ಸೂಪರ್, ವೆಲ್ಕಮ್ ಸರ್. ಸ್ವಾಗತ. ಥ್ಯಾಂಕ್ ಯು. ಹಾಗೆ ಹೇಮಾ ಪಿ ಶೆಟ್ಟಿ ಅವರು ಸೂಪರ್ ಸಿಂಬಲ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಕಮೆಂಟ್ಸ್ ಎಲ್ಲಾರು ಬಿಟ್ಟು ಹೋದ್ರೆ ಕ್ಷಮೆ ಇರಲಿ, ಸ್ಕಿಪ್ ಆಗ್ತಾರೆ ಕೆಲವು ಸರಿ. ಲಲಿತಕ್ಕ ನಾನೇ ರಾಮ ನಾನೇ ಶ್ಯಾಮ ಅದು ಯಾವ್ದು ಆಕಾಶ ಇದ್ರೆ ಹಾಡು. ನಂಗೂ ಸರಿ ಕಂಪಸ್ ಇಲ್ಲ ಅಮ್ಮ. ಆಮೇಲೆ ಹೇಮಾ ಪಿ ಶೆಟ್ಟಿಯವರು ಸೂಪರ್ ಅಂತ ಹೇಳಿದ್ದಾರೆ. ಲಲಿತಕ್ಕ ಈತನೀಗ ಓಕೆ. ಎಸ್, ಮತ್ತೊಮ್ಮೆ ವಿದ್ಯಾಭೂಷಣರ ಹಾಡು. ಈತನೀಗ ಸ್ವಲ್ಪ ಆಮೇಲೆ ಆಡ್ತಾನೆ. ಎಸ್, ನಿರೀಕ್ಷೆಯಲ್ಲಿರಿ ಯಾವುದಿರ್ಬೋದು ಅಂತ. ಮತ್ತೊಂದು ಕೃಷ್ಣ ಅಂದ ಕೂಡಲೇ ಕೃಷ್ಣನ ಕೈಯಲ್ಲಿ ಯಾವುದಿರ್ತದೆ? ಯಾವುದಿರ್ಬೇಕು? ಚಕ್ರ. ಚಕ್ರ ಅಲ್ಲ, ಕೊಳದು. ಮುರಳಿಯ ನಾದವ ಕೇಳಿ. ಹೌದು, ಕೊಳಲು ಭಜನೆ ನೃತ್ಯ. ಶಾರದಮ್ಮನ ಕೈಯಲ್ಲಿ ವೀಣೆ, ಕೃಷ್ಣನ ಕೈಯಲ್ಲಿ ಕೊಳಲು, ಮತ್ತೆ ತಲೆಯಲ್ಲಿ ನವಿಲುಗರಿ. ಎಸ್. ಮುರಳಿಯ ನಾದವ ಕೇಳಿ, ಮುರಳಿಯ ನಾದವ ಕೇಳಿ, ಬನ್ನೇ ಮುರಳಿಯ ನಾದವ ಕೇಳಿ. ಮಧುರಾನಾಥನು ಮುರಳಿಯನೂದನು, ಮಧುರಾನಾಥನು ಮುರಳಿಯನೂದನು. ಸುರಿವುದಾನಂದ ಜನ ನಯನದಲ್ಲಿ, ಸುರಿವುದಾನಂದ ಜನ. ಬನ್ನೇ ಮುರಳಿಯ ನಾದವ ಕೇಳಿ. ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ, ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ. ತಂಗಾಡಿಯ ಸುಖದಿ ಶ್ರೀರಂಗನ, ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ. ತಂಗಾಡಿಯ ಸುಖದಿ ಶ್ರೀರಂಗನ. ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ, ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ. ಆ ಮುರಳಿಯ ಬಿಡಿಯೇ ಹೃದಯದಲ್ಲಿ ಪ್ರೇಮವ ತುಂಬುವುದು. ಬನ್ನೇ ಮುರಳಿಯ ನಾದವ ಕೇಳಿ. ಪಂಚಬಾಣನ ಪಿತ ಮುರಳಿಯ ಮಧುರಸ, ಪಂಚಲೇಮಗೆ ರೋಮಾಂಚವಾಗುವುದು. ಪಂಚಬಾಣನ ಪಿತ
ಮುರಳಿಯ ಮಧುರಸ ಪಂಚಲೆ ಮಗೆ ರೋಮಾಂಚವಾಗುವುದು ರಜನಿಕಾಂತನ ಕುಲದಲ್ಲಿ ಜನಿಸಿ ಆ ರಜನಿಕಾಂತನ ಕುಲದಲ್ಲಿ ಜನಿಸಿ ರಜ ಜನಗಳಿಗತಿಕ ಪ್ರಸನ್ನನ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ. ಆಗ ನಾನು ಕೃಷ್ಣಮೂರ್ತಿ ಕಂಡ ಮುಂದೆ ಅದು ಒಂದೇ ಧ್ವನಿ ಸುರುಳಿ ಇದ್ದು ಕೃಷ್ಣನ ಕಂಡೀರ ಇದು ಮೊದಲ ಹಾಡು, ಅದೇ ಎರಡನೇ ಹಾಡು. ಇದು ರಜನಿಕಾಂತನ ಕುಲದ ಇದು ಪುರಂದರದಾಸರಲ್ಲ ಮಾತ್ರ, ಪಂಚಬಾಣನ ಇದು ಪುರಂದರ ವಿಠಲ ಅಂತ ಬರುದಿಲ್ಲ ಇದರಲ್ಲಿ, ಬೇರೆ ಯಾರೋ ದಾಸರು, ಯಾವ ದಾಸರು ಅಂತ ನಂಗೂ ಸರಿ ಗೊತ್ತಿಲ್ಲ. ಎಸ್, ನಿಮ್ಮ ಸಂಗೀತ ಕೇಳುವಾಗ ಆ ಮುರಳಿಗೆ ಎದ್ದು ಬಂದ ಹಾಗಾಯ್ತು ಅಂತ ಕೃಷ್ಣಬಣ್ಣ ಹೇಳಿದ್ದಾರೆ. ಸಾವಿತ್ರಿ ಭಟ್ ಜಾಯಿನ್ ಆಗಿದ್ದಾರೆ. ಸ್ವಾಗತ. ಇವರು ಸಾವಿತ್ರಿ ಗೊತ್ತಾಯ್ತು, ಸವಿತಾ, ನಾವು ಸವಿತಾ ಅಂತ ಹೇಳಿದವರನ್ನು ಸವಿತಾ. ಎಸ್, ಚಿನ್ಮಯನ ಚಿಕ್ಕಮ್ಮ. ಎಸ್, ಪುತ್ತೂರಿಂದ ವೆಲ್ಕಮ್. ಮುರಳೀಕೃಷ್ಣ ಅವರು ಜಾಯಿನ್ ಆಗಿದ್ದಾರೆ ಕೊಡುಂಗಾಯಿಂದ. ಅಷ್ಟಮೇಲೆ ಸ್ವಲ್ಪ ಬಿಸಿ ಇರಬಹುದು. ವೆಲ್ಕಮ್ ಸರ್. ಅವ್ರು 8 ಗಂಟೆ ಅಂತ ತಿಳ್ಕೊಂಡ್ರೆ ಬಹುಶಃ. ಎಸ್, ಲಲಿತಕ್ಕೆ ಸ್ಟಾರ್ಸ್ ಕೊಟ್ಟಿದ್ದಾರೆ. ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ತುಂಬಾ ಚೆನ್ನಾಗಿ ಬರ್ತೀನಿ ಅಂತ ಲಲಿತಕ್ಕೆ ಹೇಳಿದ್ದಾರೆ. ಮುರಳೀಕೃಷ್ಣ ಅವರು ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ ಸರ್. ಹಾಗೆ ಸುಬ್ರಹ್ಮಣ್ಯ ಭಟ್ಕೂಳೂರು ಅವರು so nicely sung TKBG and Shivasardamani ji giving hits one after one another. Thank you sir. ಉದ್ದಿನ ಕೊಟ್ಟಿಗೆ ಅಂಡ್ ರಸಾಯನ ತಿಂದ ಹಾಗೆ ಆಯ್ತು ಅಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ ಕೂಡಲೇ ಕೊಟ್ಟಿಗೆ ಮತ್ತೆ ನನಗೆ ಅದು ಹಿಂದಿಂದಲೂ ಹಾಗೆ ಕೊಟ್ಟಿಗೆ ಮತ್ತೆ ರಸಾಯನ ತಿಂದ ಹಾಗೆ ಆಯ್ತು ಹಾಡುಗಳನ್ನು ಕೇಳಿ ಅಂತ ಓ ಪಾಂಡುರಂಗ ಪ್ರಭು ವಿಠಲ ನೋಡಿ ಹಾಡುವಮ್ಮ, ಅದು ಲಲಿತಕ್ಕೆ ಕೇಳಿದ್ದಾರೆ. ಹಾಡುತ್ತೇನೆ ಸ್ವಲ್ಪ ಮತ್ತೆ. ಹಾಗೆ ಹಿಳ್ಳೆನಾಬ್ ಅವರು ಸೂಪರ್ ಹೇಳಿದ್ದಾರೆ. ವೆಂಕಟರಮಣ ಭಟ್ರು ನೈಸ್ ಹೇಳಿದ್ದಾರೆ. ಪ್ರಕಾಶ್ ಭಟ್ ಸೂಪರ್ ಡೂಪರ್ ಹೇಳಿದ್ದಾರೆ. ಭಕ್ತಿಗೀತೆ ಯಾವುದು ಆಗಬಹುದು ಕೇಳುತ್ತಾ ಪಾವನರಾಗೋಣ ಅಂತ ಎಂ ಪಿ ಶೆಟ್ಟಿ ಅವರು ಹೇಳಿದ್ದಾರೆ. ಎಸ್, ಮುರಳೀಕೃಷ್ಣ ಅವರು ಹೌದು ಸ್ವಲ್ಪ ಬಿಸಿ ಇದ್ರಂತೆ ಅವರು. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಅಂಡ್ ಇಂಡಿಪೆಂಡೆನ್ಸ್ ಡೇ ಇಬ್ಬರಿಗೂ ಅಂತ ಮುರಳೀಕೃಷ್ಣ. ಸೇಮ್ ಟು ಯು ಸರ್. ಧನ್ಯವಾದ. ಥ್ಯಾಂಕ್ ಯು. ಎಸ್, ಈಗ ಯಾವ್ದು ಹಾಡ್ತೀರಿ? ನಾನು ಲತಾಜಿ ಮತ್ತೆ ಮನ್ನಾಡೆ ಹಾಡಿದ ಹಾಡು ಎಸ್, ಯಶೋಮತಿ ಮಯ್ಯಾಸ್. ಇದು ಸಿನಿಮಾದ ಹೆಸರು ಸತ್ಯಂ ಶಿವಂ ಸುಂದರಂ, 78ನೇ ಇಸ್ವಿ. ಬರೆದವರು ಪಂಡಿತ್ ನರೇಂದ್ರ ಶರ್ಮಾ, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಲಾಲ್. ಇದರಲ್ಲಿ ಹೇಗೆಂದರೆ ಕೃಷ್ಣ ಸಾಕು ತಾಯಿ ಯಶೋದೆ ಹತ್ರ ಕೇಳೋದು, ನಾನು ಯಾಕಮ್ಮ ಕಪ್ಪು, ಎಲ್ಲರದೊಂದು ಕಪ್ಪು ಕಪ್ಪು ಅಂತಾರೆ ಅಂತ. ಆಗ ಅವರು ಅದಕ್ಕೆ ಸಮಜಾಶಿ ಕೊಡೋದು. ಯಶೋಮತಿ ಮಯ್ಯಾಸೆ ಅಂತ. ಸರಸ್ವತಿಯಕ್ಕ ಸೋ ನೈಸ್ ಸಿಂಗಿಂಗ್ ಹೇಳಿದ್ದಾರೆ. ಉಷಾಸ್ ಭಟ್ ಅವರು ತುಂಬ ಖುಷಿ ಆಯ್ತು ಹೇಳಿದ್ದಾರೆ. ಥ್ಯಾಂಕ್ ಯು. ಇದರಲ್ಲಿ ಆ್ಯಕ್ಚುಲಿ ಮನ್ನಾಡೆ ಇದ್ದಾರೆ, ಆದರೆ ಈ ಹಾಡಿನೆಲ್ಲ ತೆಗೆದಿದ್ದಾರೆ. ಅಂದರೆ ಫಸ್ಟಿಗೆ ಅವರು ಅತ್ತಾಗೆಲ್ಲ ಮಾಡಿ ಅವರಿಗೆ ಸ್ವರ ಕಟ್ತದೆ, ಆವಾಗ ಆ ಹುಡುಗಿ ಹೇಳೋದು, ಅಲ್ಲಿಂದ ತಗೊಳ್ಳೋದು ಅವರು. यशोमती मैया से बोले नंदलाला, राधा क्यों गोरी मैं क्यों काला, राधा क्यों गोरी मैं क्यों काला। यशोमती मैया से बोले नंदलाला, राधा क्यों गोरी मैं क्यों काला, राधा क्यों गोरी मैं क्यों काला। बोली मुस्काती मैया ललन को बताया, बोली मुस्काती मैया ललन को बताया। कारी अंधियारी आधी रात में तो आया, लाडला कन्हैया
इसीलिए काला। यशोमती मैया से बोले नंदलाला, राधा क्यों गोरी मैं क्यों काला, राधा क्यों गोरी मैं क्यों काला। बोली मुस्काती मैया सुन मेरे प्यारे, बोली मुस्काती मैया सुन मेरे प्यारे, गोरी गोरी राधिका के नैन कजरारे, काले नैन वाली हो, काले नैन वाली ने ऐसा जादू डाला, इसीलिए काला। यशोमती मैया से बोले नंदलाला, राधा क्यों गोरी मैं क्यों काला, राधा क्यों गोरी मैं क्यों काला। इतने में राधा प्यारी आई इठलाती, इतने में राधा प्यारी आई इठलाती, मैंने न जादू डाला बोली बल खाती, मैया कन्हैया तेरा हो, मैया कन्हैया तेरा जग से निराला, इसीलिए काला। यशोमती मैया से बोले नंदलाला, राधा क्यों गोरी मैं क्यों काला, राधा क्यों गोरी मैं क्यों काला। ರಾಧೆ ಯಾಕೆ ಬಿಡಿ ನಾನು ಕಪ್ಪು. ಒಂದು ಹಾಡನ್ನು ಕೇಳುವಾಗ ಅಲ್ಲಿಗೆ ತಲೆ ತೂಗಬೇಕು, ಆಟೋಮೆಟಿಕ್ ತಾಳ ಹಾಕಬೇಕು ನಾವು. ಅದು ನಿಜವಾದ ಮ್ಯೂಸಿಕ್ಕಿನ ಒಂದು ಏನು ಹೌದು ಒಂದು ಸಪೋರ್ಟ್, ಅಥವಾ ಒಂದು ಮ್ಯೂಸಿಕ್ ಅಲ್ಲಿ ಹೆಚ್ಚು ಒಲವಿರುವವರು ಹೌದು ನೋಡಿ, ಈ ಹಾಡುಗಳನ್ನು ಕೇಳುವಾಗ ಅಲ್ಲಿಗೆ ತಲೆ ತೂಗಿ ಅದು ಆಟೋಮೆಟಿಕ್ ತಾಳ ಬರ್ತದೆ ಹೌದು ಅಲ್ವಾ. ಭಜನ್ಸಿಗೆಲ್ಲ ಹೇಳಿದ ಹಾಡು ಇದು. ಹೌದು. ದಿನೇಶ್ ಕಾಮತ್ ಅವರು ಸೂಪರ್ ಹೇಳಿದ್ದಾರೆ. ಸೂರ್ಯನಾರಾಯಣ ಅವರು ದ ಸಾಂಗ್ ಟುಕ್ ಅಸ್ ಡೈರೆಕ್ಟ್ಲಿ ಟು ದ ಫೀಟ್ ಆಫ್ ಗಾಡ್ ಅಂತ ಹೇಳಿದ್ದಾರೆ. ದೇವರ ಕಾಲ ಬುಡಕ್ಕೆ ಕೊಂಡೋಗಿದೆ ಅಂತ ಸೂರ್ಯನಾರಾಯಣ ಅವರು ಹೇಳಿದ್ದಾರೆ. ಎಸ್, ಲಲಿತಕ್ಕೆ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಮುರಳೀಕೃಷ್ಣ ಅವರು ಸೂಪರ್ ಆಗಿ ಹಾಡಿದ್ದಾರೆ ಹೇಳಿದ್ದಾರೆ. ಶಿವಸ ಸರ್ ಎಕ್ಸಲೆಂಟ್ ಸಿಂಗಿಂಗ್, ಈ ಗೀತೆ ಕೇಳಿ ತುಂಬಾ ದಿನ ಆಗಿತ್ತು ಅಂತ ಲಲಿತ ಕೇಳಿದ್ದಾರೆ. ವೆಂಕಟೇಶ ಪಾಡಿ ವಾಚಿಂಗ್ ಅಲ್ಲಿ ಇದ್ದಾರೆ, ವೆಲ್ಕಮ್ ಸರ್. ಮಲಿಂಗ ಅವರು ವಾಚಿಂಗ್ ಅಲ್ಲಿ ಇದ್ದಾರೆ, ನಾಟಕದ ಕಲಾವಿದರು, ವೆಲ್ಕಮ್ ಸರ್. ಹಾಗೆ ವಾವ್, ತುಂಬಾ ಸೊಗಸಾಗಿ ಮುಡಿ ಬಂದಿದೆ ಶಿವಸ ಸರ್, ಇದು ಮಾತ್ರ ಕಂಚಿನ ಕಂಠದ ಮೂಲಕ ಮುಡಿ ಬಂದಿದೆ ಸರ್ ಅಂತ ಹೇಳಿದ್ದಾರೆ ಕೃಷ್ಣಬಣ್ಣ ಅವರು. ವಿಶೇಷ ಭಟ್ ಅವರು ಸೂಪರ್ ಹಿಂದಿ ಹಾಡು ಭಾವ ಅಂತ ಹೇಳಿದ್ದಾರೆ. ಪ್ರಕಾಶ್ ಪಟ್ಟೇಜ್ ಅವರು ಮೊದಲ ಬಾರಿ ಕೇಳಿದಂತೆ, ನೀವು ಹಾಡಿದಿರಿ ಹಿಂದೆ, ಹೌದು, ಈಗ ಅವರು ಬಂದಿರ್ಲಿಕ್ಕಿಲ್ಲ. ಸೋ ಸೂದಿಂಗ್ ವಸ್ತಣ ಅಂತ ಹೇಳಿದ್ದಾರೆ ಸೂರ್ಯನಾರಾಯಣ ಅವರು. ತುಂಬಾ ಖುಷಿ ಆಯ್ತು ಅಂತ ವಿಶೇಷ ಭಟ್ ಅವರು ಹೇಳಿದ್ದಾರೆ. ಇದರಲ್ಲಿ ನಾಯಕ ನಟಿಯ ಬಾಲನಟಿ ಆಗಿರುವಾಗ, ಬಾಲ ಅವಸ್ಥೆಯಲ್ಲಿರುವಾಗ, ಅಂದರೆ ಸಣ್ಣ ಹುಡುಗಿ, ಅದು ಅವಳು ಡ್ಯಾನ್ಸ್ ಮಾಡ್ಕೊಂಡು ಹೇಳುವಂಥದ್ದು. ಅದರಲ್ಲಿ ಪಾರ್ಟ್ ಮಾಡಿದ್ದು ಪದ್ಮಿನಿ ಕೊಲ್ಲಾಪುರಿ ಅಂತ. ಆವಾಗ ಜಸ್ಟ್ ಎಂಟ್ರಿ ಆದವರು 16-17 ವರ್ಷ. ಆ ನಾಟ್ಯ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಎಷ್ಟು ಸಲ ಕೇಳಿದ್ರು ಮತ್ತೆ ಕೇಳೋಣ ಅನಿಸೋ ಹಾಡು ಇದು. ತುಂಬಾ ಸಲ ಕೇಳಿದ್ದೇನೆ ಈ ಹಾಡು ಅಂತ ಹೇಮಪಿ ಶೆಟ್ಟಿ ಅವರು ಹೇಳಿದ್ದಾರೆ. ಅಬೂಬಕರ್ ಎಸ್ ಎ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಸರ್. ಸರಸ್ವತಿ ಅಕ್ಕ ಸೂಪರ್ ಹೇಳಿದ್ದಾರೆ. ನಾಗಲಿಂಗಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ, ಅವರು ಕೂಡ ಅದ್ಭುತವಾದ ಗಾಯಕರೇ, ಬೆಂಗಳೂರು. ಎಸ್, ವೆಲ್ಕಮ್ ಸರ್. ಆಮೇಲೆ ಕೆಲವು ನುಡಿಮುತ್ತುಗಳನ್ನೆಲ್ಲ ಹಾಕ್ತಾರೆ ಅವರು, ಅರ್ಥಪೂರ್ಣವಾದ ನುಡಿಮುತ್ತುಗಳು ಫೇಸ್ಬುಕ್ ಗೆ ಹಾಕ್ತಾರೆ. ನಾಗಲಿಂಗಮೂರ್ತಿ ಸರ್ ವೆಲ್ಕಮ್, ಒನ್ಸ್ ಅಗೇನ್ ವೆಲ್ಕಮ್ ನಾಗಲಿಂಗಮೂರ್ತಿ ಟಿ ಎಸ್ ಸರ್. ಹಾಗೆ ಲಲಿತಕ್ಕ ಮತ್ತು ಕೃಷ್ಣಪ್ಪಣ್ಣವರ ಎಲ್ಲರಿಗೂ ಫೇವರೇಟ್ ಆಗುವಂತ ಗೀತೆ
ಜಾನಕಿಯಮ್ಮ ಹಾಡಿದ್ದಾರೆ. ಹಾಂ ಜಾನಕಿಯಮ್ಮ ಹಾಡಿದ್ದು ಬೇಕಾದಷ್ಟು ಹಾಡುಗಳಿದ್ದಾರೆ ಕರೋಕೆಗಳಲ್ಲಿ. ಯಾವುದು ನಂದಗೋಕುಲವಾಯಿತು, ನಂದಕಿಶೋರ, ನೋಡಿ ಬಂದಿರಿ ಮಧ್ವಾಚಾರ್ಯರ, ಅದೊಂದು ಒಂದು ಧ್ವನಿ ಸುರುಳಿಯಲ್ಲಿ ಒಂದು ಒಂದು ಎ ಸೈಡ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕುರಿತಾರೆ ಭಕ್ತಿ ಗೀತೆಗಳು. ಅದು ಕಾಶಿಯಿಂದ ಬಂದರೆಂದು ವಿಶ್ವನಾಥ, ಇದು ಇಲ್ಲಿದೆ ಎಲ್ಲರ ನ್ಯಾಯಾಲಯ, ಆ ಹಾಡುಗಳೆಲ್ಲ. ಇನ್ನೊಂದು ಸೈಡ್ ಅಲ್ಲಿ ಉಡುಪಿ ಕೃಷ್ಣಂದು, ನಾವೆಲ್ಲ ಹೈಸ್ಕೂಲ್ ಡೇಸ್ ಅಲ್ಲಿ ಇರುವಾಗ ಬಂದಂತ ಧ್ವನಿ ಸುರುಳಿ, ಅದರದ್ದು ಕರೋಕೆ ಇರುವುದು ಕಾಶಿಯಿಂದ ಬಂದ ಇಲ್ಲಿ ವಿಶ್ವನಾಥ, ಆ ಹಾಡು ಮಾತ್ರ. ಎಸ್, ಈಗ ಹೇಮಾ ಪಿ ಶೆಟ್ಟಿ ಅವರು ಈ ಫಿಲ್ಮ್ ನೋಡಿದ್ದಾರಂತೆ. ಯಾವುದು? ಈಗ ಸತ್ಯಂ ಶ್ಯಾಮಸುಂದರ್. ಅದರದ್ದು ಇದು. ಹೌದು, ಅದರದ್ದು. ಎಸ್, ಸೂಪರ್ ಬಾಬಾಜಿ, ಅಬ್ಸಲ್ಯೂಟ್ಲಿ ಅಗ್ರಿ ವಿತ್ ಸೂರ್ಯನಾರಾಯಣ ಸೆಂಟಿಮೆಂಟ್ಸ್ ಅಂದ್ರೆ ರವಿ ಬೆಂಕರೋಡ್ ಅವರು ಹೇಳಿದ್ದಾರೆ. ಅದೇ ಅವರು ನಾವಿಬ್ರು ಭಾವಂದಿರು. Yes. ಅಂದ್ರೆ ರವಿ ಬೆಂಕರೋಡ್ ಮತ್ತೆ ಮತ್ತೊಂದು ಸಂತೋಷದ ವಿಷಯ ಏನಂದ್ರೆ, ನಾನು ನಿನ್ನೆ ಕೂಡ ಹೇಳಿದ್ದೇನೆ, ಸರ್ ಇವತ್ತಿಗೆ ನಮ್ಮ ಪೇಜಿಗೆ ಬಂದು ಒಂದು ವರ್ಷ ಆಯ್ತು. ಇದು ಆನಿವರ್ಸರಿ. ಹೌದು, ಹ್ಯಾಪಿ ಆನಿವರ್ಸರಿ ಅಲ್ವಾ ಇವತ್ತು? ಹ್ಯಾಪಿ ಆನಿವರ್ಸರಿ. ನಾನು ಟಿ.ಕೆ. ಭಟ್ರಿಗೆ ಮನೆಯಲ್ಲೇ ಮಾಡಿದ ಸ್ವೀಟ್ ತಂದು ಕೊಟ್ಟಿದ್ದೇನೆ. ನಂಗೆ ಸ್ವಾಟ್, ಆದ್ರೆ ನಾನು ಹೇಳಲಿಲ್ಲ, ನಾನು ಹಿಂದೆ ಹೇಳಿದ್ದೇನೆ. ಎಂತರು ಮುತ್ತಿನಂತ ಹಾಡುಗಳು ಮತ್ತು ಮಾತುಗಳು ಬಂದ್ರೆ ಸಾಕು, ಅಭಿಮಾನಿ ದೇವರುಗಳಿಗೆ ಸ್ವೀಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಎಲ್ಲೆಲ್ಲಿ ಯಾವ ಊರಲ್ಲಿ ಇದ್ದಾರೆ, ಅಲ್ಲ ಅವರೀಗ ಆ ಸ್ವೀಟ್ ಸಿಹಿ ತಿಂದು ಮಧುರವಾದ ಹಾಡುಗಳನ್ನು ಕೊಡ್ತಾ ಇದ್ದಾರೆ. ಎಸ್, ಈಗ ನೀವು ಬಂದ್ರೆ ಸ್ವಾತಂತ್ರ್ಯ ದಿವಸ, ಈ ವರ್ಷ ನೋಡಿ ಸ್ವಾತಂತ್ರ್ಯ ಅಷ್ಟಮಿ, ಎರಡು ಒಟ್ಟಿಗೆ. ಹೌದು, ಎರಡು ಒಟ್ಟಿಗೆ ಬಂದಿವೆ. ಎಸ್, ಹೌದು. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ. ರಾಸಲೀಲ ನರ್ತನ ರಾಗಲೋಲ ಮೋಹನ, ರಾಸಲೀಲ ನರ್ತನ ರಾಗಲೋಲ ಮೋಹನ. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ. ಬೃಂದಾವನ ಮಂದಿರ ಚಂದಿರ. ವೇಣುಗಾನದಿಂದ ಮೋದ ತಂದ ಚೇತನ, ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ. ವೇಣುಗಾನದಿಂದ ಮೋದ ತಂದ ಚೇತನ, ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ. ನೀಲಮೇಘ ಸುಂದರ ವೇಣು ಮಾಧವ, ಹಾರ ಪದಕ ಕಂಕಣ ಸುಂದರ. ನೀಲಮೇಘ ಸುಂದರ ವೇಣು ಮಾಧವ, ಹಾರ ಪದಕ ಕಂಕಣ ಸುಂದರ. ರಾಸಲೀಲ ನರ್ತನ ರಾಗಲೋಲ ಮೋಹನ, ರಾಸಲೀಲ ನರ್ತನ ರಾಗಲೋಲ ಮೋಹನ. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ. ಬೃಂದಾವನ ಮಂದಿರ ಚಂದಿರ.
ಕೊರಳ ತುಂಬ ತುಳಸಿ ಮಾಲೆ ಗಂಧ ಘಮ ಘಮ ಹೆರಳಲಿಟ್ಟ ನವಿಲುಗರಿಯ ಸೊಬಗು ಸಂಭ್ರಮ ಕೊರಳ ತುಂಬ ತುಳಸಿ ಮಾಲೆ ಗಂಧ ಘಮ ಘಮ ಹೆರಳಲಿಟ್ಟ ನವಿಲುಗರಿಯ ಸೊಬಗು ಸಂಭ್ರಮ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ. ಇದಾಗಿತ್ತು ಒಳ್ಳೆಯ ಕುಡಿತ ಭಜನಕ್ಕೆ ಹೇಳಿದ ಹಾಡು. ಇದು ಗ್ರೂಪ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ನನ್ನ ಮೊಮ್ಮಗಳು ಮಾಡಿದಾಳೆ. ಕೃಷ್ಣಪ್ಪಣ್ಣ ಅವರು ನಿನ್ನೆ ಕೇಳಿದಲ್ಲ, ಆಗ್ಲೇ ಕೇಳಿದ್ದಾರೆ ಈ ಹಾಡನ್ನು ಹಾಡ್ಲೇಬೇಕು ಅಂತ. ಲಲಿತಕ್ಕ ಕೂಡ ರಿಕ್ವೆಸ್ಟ್ ಮಾಡಿದ್ರು ಹಿಂದೆ. ಎಲ್ಲರೂ ಇಷ್ಟಪಡುವಂತ, ಅಂದ್ರೆ ನಾವು ಹಾಡಿದ್ದಲ್ಲ, ಒರಿಜಿನಲ್ ಸಾಂಗ್ ಜನಕ್ಕೆ ಮಾಡಿದ್ದು. ಈ ಗೀತೆ ಅಂದು ಫಸ್ಟ್ ಹಾಡಿದ ದಿನವೇ ನಾನು ಮರಳಾಗಿ ಹೋಗಿದ್ದೆ. ಆ ಕೃಷ್ಣ ಪರಮಾತ್ಮನ ಗೆಜ್ಜೆ ನಾದ ಆತ್ಮದಲ್ಲಿ ಕುಣಿದಾಡುತ್ತಿದೆ, ಇಡೀ ಶರೀರವೇ ಹಗುರವಾಯಿತು. ಧನ್ಯವಾದಗಳು ಸರ್ ಅಂತ ಕೃಷ್ಣಣ್ಣ ಅವರು ಹೇಳಿದ್ದಾರೆ. ನಾಗಲಿಂಗ ಮೂರ್ತಿ ಅವರು ತುಂಬಾ ಹಾರ್ಟ್ಸ್ ಸೂಪರ್ ಸಿಂಬಲ್ಸ್ ಕೊಟ್ಟಿದ್ದಾರೆ. ಹೇಮಾ ಪಿ ಶೆಟ್ಟಿ ಅವರು ಬಹಳ ಚೆನ್ನಾಗಿ ಹಾಡಿದ್ರು ಹೇಳಿದ್ದಾರೆ. ಲಲಿತಕ್ಕ ಥ್ಯಾಂಕ್ಸ್ ಹೇಳಿದ್ದಾರೆ. ಹಾಗೆ ಸೂರ್ಯನಾರಾಯಣ ಅವರು ಹಾಡು ಕೇಳಿ ನಾವು ನಂದ ಗೋಕುಲಕ್ಕೆ ಹೋದ ಅನುಭವ ಆಯಿತು, ಉತ್ತಮ ಪ್ರಯತ್ನ ಅಂತ ಹೇಳಿದ್ದಾರೆ. ಲಲಿತಕ್ಕ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. MS ಭಟ್ ಮಲ್ಲಿಕ್ ಅವರು ಸೂಪರ್ ಸಿಂಗಿಂಗ್ ಥ್ಯಾಂಕ್ಸ್ ಲಾಟ್ ಅಂತ ಹೇಳಿದ್ದಾರೆ. 100 ಮಾರ್ಕ್ಸ್ ಕೊಟ್ಟಿದ್ದಾರೆ ಲಲಿತಕ್ಕ. ಹ್ಯಾಟ್ಸ್ ಅಪ್, ನಾನು ಈ ಗೀತೆಗಾಗಿಯೇ ಕಾಯುತ್ತಿದ್ದೆ, ತುಂಬಾ ಧನ್ಯವಾದಗಳು ಲಲಿತಕ್ಕ ಹೇಳಿದ್ರೆ. ನಂಗೆ ನೆನಪಿತ್ತಕ್ಕ ನೀವು ಅವತ್ತು ಕೇಳಿದ್ದು. ಸರಸ್ವತಿಕ್ಕ ಸುಂದರ ಮಧುರವಾಗಿ ಹಾಡಿದಿರಿ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ನಾಗಲಿಂಗಮೂರ್ತಿ ಅವರು ಮೊದಲ ಬಾರಿಗೆ ಈ ಹಾಡು ಕೇಳುತ್ತಿದ್ದೇನೆ, ಅದ್ಭುತ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ, ಜಾನಕಿಯಮ್ಮ ಹಾಡಿದ್ದಾರೆ ನಾಗಲಿಂಗಮೂರ್ತಿ ಸರ್. ಇವರು ಬಹುಶಃ ಮ್ಯೂಸಿಕ್ ಇದಕ್ಕೆ ಜಯಶ್ರೀ ಅರವಿಂದ್ ಅವರು ಇರಬೇಕು, ಬೆಂಗಳೂರಿನ. ಕುಣಿತ ಭಜನೆಗಳೆಲ್ಲ ಸೂಪರ್ ಹಿಟ್ ಸಾಂಗ್ ಇದೆ. ಈಗ ದಕ್ಷಿಣ ಕನ್ನಡದಲ್ಲೆಲ್ಲ ಕುಣಿತ ಭಜನೆಯವರು ಭಜನೆಯವರು ಎಲ್ಲರೂ ಹಾಡ್ತಾರೆ ಈ ಹಾಡನ್ನು. ನನ್ನ ಮೊಮ್ಮಗಳು ಅವರೆಲ್ಲ ಗ್ರೂಪ್ ಅಲ್ಲಿ ಮಾಡಿದ್ದಾರೆ. ಆಮೇಲೆ ಶಾಲೆಗಳಲ್ಲೆಲ್ಲ ಗ್ರೂಪ್ ಡ್ಯಾನ್ಸ್ ಮಾಡ್ತಿದ್ರು, ಬಹಳ ಚೆನ್ನಾಗಿ ಸೂಪರ್ ಆಗಿ ಹಾಡಿದ್ದಾರೆ ಅಂತ ಮುರಳೀಕೃಷ್ಣ ಅವರು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಪ್ರಕಾಶ್ ಪಟೇಲ್ ನೈಸ್ ಸಿಂಗಿಂಗ್ ಹೇಳಿದ್ದಾರೆ. ನಿಮ್ಮ ಗಾಯನಕ್ಕಿಂತ ಸಿಹಿ ಬೇಕೆ, ಬಹಳ ಮನ ತುಂಬುವ ಗಾಯನ, ತುಂಬಾ ಧನ್ಯವಾದಗಳು ನಾವಾಗ ಸಿಹಿ ಹೇಳಿದ್ದಕ್ಕೆ. ಲಲಿತಕ್ಕೆ ಹೇಳಿದ್ದಾರೆ. ಹೊಸಣ್ಣ ನನಗೆ ಸ್ವೀಟ್ ಇಲ್ವಾ ಅಂತ ಪ್ರಕಾಶ್ ಪಟೇಲ್ ಅವರಿಗೆ ಸಿಕ್ಕಿರುವ ಕೊಡ್ತಾರೆ ಅಂತ. ಎಕ್ಸಲೆಂಟ್ ಸಿಂಗಿಂಗ್ ಸರ್. ಕರೋಕೆ ಇದೆ ಈ ಹಾಡು ನಂದಗೋಪನಂದನ, ಇದು ಯೂಟ್ಯೂಬ್ ಅಲ್ಲಿ ಇದೆ ಸರ್. ನೀವು ನಂದಗೋಪನಂದನ ಸರ್ಚ್ ಹಾಕಿ ಕರೋಕೆ, ಯೂಟ್ಯೂಬ್ ಅಲ್ಲಿ. ನನಗೆ ಯೂಟ್ಯೂಬ್ ಇಂದ ಡೈರೆಕ್ಟ್ ಪ್ಲೇ ಮಾಡಿದ್ದು. ಇವರು ನಾಗರಾಜ್ ಅವರು ಕೇಳಿದ, ನಾಗಲಿಂಗಮೂರ್ತಿ ಅವರು ಡೈರೆಕ್ಟ್ ಯೂಟ್ಯೂಬ್ ಅಲ್ಲಿ ನಂದಗೋಪನಂದನ ಕರೋಕೆ ಹಾಕಿ ಜನಕ್ಕೆ ಮಾಡಿದ್ದದು, ವಿದ್ ಲಿರಿಕ್ಸೇ ಇದೆ ಕರೋಕೆ. ಚೆನ್ನಾಗಿದೆ. ಹ್ಯಾಪಿ ಆನಿವರ್ಸರಿ ವಸ್ತಣ್ಣ ಅಂತ ಸರಸ್ವತಿ ಕೇಳಿದ್ದಾರೆ. ಹಾಗೆ ಸೂರ್ಯನಾರಾಯಣ ಅವರು ಸೂಪರ್ ಹೇಳಿದ್ದಾರೆ. ಶಿವಸರ್ ಸಂಗೀತದ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಲಲಿತ ಕೇಳಿದ್ದಾರೆ. ಹಾಗೆ ಹೇಮಾ ಶೆಟ್ಟಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲರ ಅಭಿನಂದನೆಗಳು ಹೇಳ್ತಾ ಇದ್ದಾರೆ. ಜಗದೋದ್ಧಾರನ ಸುಬ್ರಹ್ಮಣ್ಯ ಬಿಟ್ಕೂಳೂರು ಅವರು ಕೇಳಿದ್ದಾರೆ. ಅದು ಕರೋಕೆ ಇಲ್ಲ ಸರ್ ಅದರದ್ದು. ಶ್ಯಾಮಲ ಕುಮಾರಿ ಅವರು ಜಾಯಿನ್ ಆಗಿದ್ದಾರೆ, ವೆಲ್ಕಮ್ ಅಕ್ಕ. ಹ್ಯಾಪಿ ಆನಿವರ್ಸರಿ ಸರ್, ಒಳ್ಳೆಯ ಹಾಡನ್ನು ಕೊಟ್ಟು ಸ್ವೀಟ್ ಕೊಟ್ಟ ಹಾಗೆಯೇ ಹಾಡಿದ್ದೀರಿ ಅಂತ ನಾಗಲಿಂಗಮೂರ್ತಿ ಅವರು ಹೇಳಿದ್ದಾರೆ. ಕಮಲಾಕ್ಷಿ ಅವರು ಜಾಯಿನ್ ಆಗಿದ್ದಾರೆ ಮಂಗಳೂರಿಂದ, ವೆಲ್ಕಮ್ ಮೇಡಮ್. ಹ್ಯಾಪಿ ಆನಿವರ್ಸರಿ ಗಾಯಕ ವೃತ್ತಿಗೆ ಅಣ್ಣ ಅಂತ ಶಾಂತಾದೇವಿ ಅವರು ಹೇಳಿದ್ದಾರೆ, ನಿಮ್ಮ ತಂಗಿ. ಧನ್ಯವಾದ. ನನ್ನ ಜಗದೋದ್ಧಾರನ ಜಗದೋದ್ಧಾರನ ಆಡಿಸಿದಳೆ ಶೋರೆ, ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯದೆ ತಿಳಿಯುತ್ತಾ ಅದು ಇವರು ನಮ್ಮ ಬಾಲಮುರಳಿ ಅವರು. ಅದು ಬೇರೆ ಬೇರೆಯವರು ಶಾಸ್ತ್ರೀಯದಲ್ಲಿ ಅದು ಒಂದು ಒರಿಜಿನಲ್ ವಿದ್ಯಾಭೂಷಣರು ಹಾಡಿದ್ದಾರೆ. ಬಾಲಮುರಳಿ ಅದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದ್ದಾಗೆ ಅದನ್ನ ಎಲ್ಲರೂ ಹಾಡ್ತಾರೆ.
ಅದು ಕರೋಕೆ ಇಲ್ಲ ಸರ್, ನೋಡೋಣ ಮುಂದಿನ ದಿನದಲ್ಲಿ ಈ ಸರ್ ಹಾಡಿ. ಇದಾದ ಕೂಡಲೇ ಓ ಪಾಂಡುರಂಗಕ್ಕೆ ಬರ್ತೇನೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ವಸುದೇವ ದೇವಕಿಯರನ್ನು ಸೆರೆಮನೆಯಲ್ಲಿಟ್ಟದ್ದು ಯಾರು? ಕೃಷ್ಣನ ಸೋದರ ಮಾವ ಕಂಸ. ಹಾಗೆ ಅದರಲ್ಲಿ 8ನೆಯ ಶಿಶುವಾಗಿ ಶ್ರೀಕೃಷ್ಣ ದೇವರ ಜನನ. ನಂತರ ಅವನು ಪುನಃ ಇದು ತೊಂದರೆ ಮಾಡ್ತಾನೆ ಅಂಥೇಳಿ ರಾತ್ರೋರಾತ್ರಿ ಅದನ್ನು ತೆಪ್ಪದಲ್ಲಿ ಬಿಟ್ಟು ಕಡೆಗೆ ಯಶೋದೆ ಸಾಕುತಾಯಿ ಆಗ್ತಾಳೆ. ಸೊ ಯಶೋದೆಗೆ ಈಗ ಆ ಮಗು ಸಿಕ್ಕಿದೆ, ಆ ಮಗುವನ್ನು ನಿದ್ದೆ ಮಾಡಿಸ್ಬೇಕಲ್ಲ, ಆಗ ಒಂದು ಲಾಲಿ ಹಾಡು. ಅವರ ಜನ್ಮ ಹೌದು. ಗಾಢಾಂಧಕಾರದ ಇರುಳಲ್ಲಿ ಕಾರ್ಮೋಡ ನೀರಾದ ವೇಳೆಯಲೇ ಶ್ರೀಕೃಷ್ಣ ಜನಿಸಿದ ಧರೆಯಲ್ಲಿ ದೇವಕಿರುವಾಗ ಸೆರೆಯಲ್ಲಿ ತಂದೆಯು ಕಣ್ಣೀರ ಕಡಲಲ್ಲಿ ಮಾವನು ಕಾವಲು ದಾರಿಯಲಿ ಶ್ರೀಕೃಷ್ಣ ಜನಿಸಿದ ಧರೆಯಲ್ಲಿ ದೇವಕಿರುವಾಗ ಸೆರೆಯಲ್ಲಿ. ದೇವರಗುಡಿ ಚಿತ್ರದಲ್ಲಿ ವಾಣಿಜ್ಯರಂ ಅವರು ಹಾಡಿದ್ದಾರೆ, ರಾಜನಾಗೇಂದ್ರ ಅವರ ಸಂಗೀತ, ಜೀವತಿ ಶಂಕರ್ ಅವರ ರಚನೆ. ಅದು ಕರೋಕೆ ಸರಿ ಇಲ್ಲ, ಇಲ್ಲದ್ರೆ ಹಾಡ್ತಿದ್ದೆ ಖಂಡಿತ. ಎಸ್ ಸರ್. ಇದಾದ ಕೂಡಲೇ ಮತ್ತೆ ಜಾನಕಿಯಮ್ಮ ಹಾಡಿರುವ ಓ ಪಾಂಡುರಂಗ. ಇದು ಚಕ್ರಧಾರಿ ಯಾರೊಂದು ಗೊತ್ತುಂಟಲ್ಲ, ಆ ಚಕ್ರಧಾರಿಗೆ ಒಂದು ಲಾಲಿ ಹಾಡು. ಸ್ವಾತಿ ಮುತ್ತು ಸಿನಿಮಾ, ಮೂಲ ಗಾಯಕಿ ಭಾರತದ ಹೆಸರಾಂತ ಗಾಯಕಿ KS ಚಿತ್ರ. ಆಕ್ಚುಲಿ ಇದು ತೆಲುಗಿನ ಡಬ್ಬು, ತೆಲುಗಲ್ಲಿ ಸುಶೀಲಮ್ಮ ಹಾಡಿದ್ದಾರೆ, ಅದರದ್ದು ಡಬ್ ಅಷ್ಟೇ. ಸ್ವಾತಿ ನಮ್ಮ ಕಮಲಾಸನ ಅಲ್ಲ, ಇದರಲ್ಲಿ ಕನ್ನಡದಲ್ಲಿ ಸುದೀಪ್. ಎಸ್, ತೆಲುಗಲ್ಲಿ ಅದು 82 ಆವಾಗಲೇ ಬಂದಿತ್ತು, ಸ್ವಾತಿ ಮುತ್ಯಮ್ಮ ಅಂತ. ಹೌದು ಹೌದು ಹೌದು. ಲಾಲಿ 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 ಚಕ್ರಧಾರಿಗೆ ಶಿರವಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಶ್ರೀಚಕ್ರಧಾರಿಗೆ ಶಿರವಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಆಲ್ಗೆನ್ನೆ ಕೃಷ್ಣನಿಗೆ ಆಲ್ಗೆನ್ನೆ ಕೃಷ್ಣನಿಗೆ ಹಾಜೇನ ಲಾಲಿ, ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ. ಶ್ರೀಚಕ್ರಧಾರಿಗೆ ಶಿರವಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಲಾಲಿ 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 ಲಾಲಿ. ಕಲ್ಯಾಣ ರಾಮನಿಗೆ ಕೌಸಲ್ಯ ಲಾಲಿ, ಕಲ್ಯಾಣ ರಾಮನಿಗೆ ಕೌಸಲ್ಯ ಲಾಲಿ. ಯದುವಂಶ ವಿಭುವಿಗೆ ಯಶೋದೆ ಲಾಲಿ, ಯದುವಂಶ ವಿಭುವಿಗೆ ಯಶೋದೆ ಲಾಲಿ. ಪರಮೇಶ ಸುತನಿಗೆ ಪರಮೇಶ ಸುತನಿಗೆ ಪಾರ್ವತಿಯ ಲಾಲಿ, ಪರಮೇಶ ಸುತನಿಗೆ ಪಾರ್ವತಿಯ ಲಾಲಿ. ಧರೆಯಾಳೋ ವಾರ್ಧನಿಗೆ ಶರಣೆಂದೆ ಲಾಲಿ. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ.
ಜೋ 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 ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ ವೇದ ವೇದ್ಯರಿಗೆ ವೇದಾಂತ ಲಾಲಿ ವೇದ ವೇದ್ಯರಿಗೆ ವೇದಾಂತ ಲಾಲಿ ಆಗಮ ನಿಗಮವೇ ಲಾಲಿಗೆ ಲಾಲಿ ಶ್ರೀಚಕ್ರಧಾರಿಗೆ ಶಿರವಾಗಿ ಲಾಲಿ ರಾಜೀವನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ದೇನ ಲಾಲಿ ಜಗವಾಳ ಸ್ವಾಮಿಗೆ ಪದಮಾಲೆ ಲಾಲಿ ಶ್ರೀಚಕ್ರಧಾರಿಗೆ ಶಿರವಾಗಿ ಲಾಲಿ ರಾಜೀವನೇತ್ರನಿಗೆ ರಮಣೀಯ ಲಾಲಿ 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 ಲಾಲಿ